ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸರ್ಕಾರಕ್ಕೆ 3 ವರ್ಷ ತುಂಬಿದಂಥ ಸಂದರ್ಭದಲ್ಲಿ ನಮ್ಮ ಮಂತ್ರಿ ಮಹೋದಯರ ಸಾಧನೆ ಏನು ಎತ್ತ ಅಂತ ಬಿಚ್ಚಿಡ್ತಾ ಇದ್ದೀನಿ. ನೆಕ್ಸ್ಟು ಯಾವುದಪ್ಪ ಏನು ಕಡ್ದು ಕಟ್ಟೆ ಹಾಕಿದ್ದಾನೆ ಅಂತ ಹೇಳಿದ್ರೆ, ಇದು ಕೂಡ ಪ್ರಕೃತಿಗೆ ಸಂಬಂಧಪಟ್ಟಂಥ ಇಲಾಖೆ. ಜೊತೆಗೆ ಈ ವ್ಯಕ್ತಿಗೆ ಪ್ರಕೃತಿ ಸಂಬಂಧಪಟ್ಟಿದ್ದು, ಜೊತೆಗೆ ಇದು ಕೃಷಿ ಅಕ್ಕಪಕ್ಕದ ಇಲಾಖೆ. ಇಟ್ ಈಸ್ ನನ್ ಅದರ್ ದ್ಯಾನ್ ಏನು ಎತ್ತ ಅಂತ ಅಂದರೆ ಗಣಿ, ಜೊತೆಗೆ ಹಾರ್ಟಿಕಲ್ಚರ್, ತೋಟಗಾರಿಕೆ. ಎರಡು ಸಚಿವ. ಯಾರು ಏನು ಎತ್ತ ಅಂದರೆ ಇಟ್ ಈಸ್ ನನ್ ಅದರ್ ದ್ಯಾನ್ ಅಂದರೆ ಏನದು ರಾಜಕೀಯ ಕುಟುಂಬನೇ. ತಮ್ಮ ಒಂದು ದಾವಣಗೆರೆಯಲ್ಲಿ ಪಾರುಪತ್ಯ ಮೆರೆದಿರ್ತಕ್ಕಂಥ ಶಾಮನೂರಿನ ಶಾಮನೂರಿನ ಮಗ SS ಮಲ್ಲಿಕಾರ್ಜುನ. ಇವನು ಇತಿಹಾಸ ಹೇಳಬೇಕು ಅಂದರೆ 94ರಲ್ಲೇ MLA, ಆವಾಗಲೇ ಮಂತ್ರಿ ಆದರು. ಅದಾದಮೇಲೆ ಇವನು ಗೆಲ್ಲಿಲ್ಲ. 2-3 ಬಾರಿ ಸೋತರು. ಅದಾದಮೇಲೆ MP ಸೋತರು. ಈಗ ಮಗನು MLA, ಅವರ ತಾಯಿ ಅಂದರೆ ಇವರ ಹೆಂಡ್ತಿ MP. ಅಂದರೆ ಇವ್ರ ಮನೇಲಿ ಅಪ್ಪ MLA, ಮಗ MLA, ಹೆಂಡ್ತಿ MP. ಈ ಮಿನಿಸ್ಟ್ರಿಗಿರಿಲಿ ಇವನಿಗೆ ಕೊಟ್ಟಿಲ್ಲ. ಆದರೆ ಕೊಡ್ಬೋದು, ಯಾಕೆಂದರೆ ಲಿಂಗಾಯತರಲ್ಲಿ ಭಾಳ ಪವರ್ಫುಲ್ ಆದಂಥ ವ್ಯಕ್ತಿ. ಅಂದರೆ ನಮ್ಮ ರಾಜ್ಯನೇ ಹಂಗೆ ಅಲ್ಲ, ದೇಶನೇ ಜಾತಿ ಅದು ಇದು. ಆದರೆ ಇವನು ಮಂತ್ರಿಗಿರಿಲಿ ಏನು ಎತ್ತ. ಈ 94ರಲ್ಲೂ ಯೂತ್ ಮಿನಿಸ್ಟ್ರ್ ಆಗಿದ್ದ, ಆಗಲೂ ಏನೂ ಪ್ರಯೋಜನ ಇಲ್ಲ. ತದನಂತರದಲ್ಲಿ ಆ ಒಂದು ಇದನ್ನು ಸೋತರು ಇವರು 2004ರಲ್ಲಿ. ಅದಾದಮೇಲೆ ತದನಂತರದಲ್ಲಿ ಮತ್ತೆ 2013ರಲ್ಲಿ ಇವ್ರ ತಂದೆ ಇದರಲ್ಲಿ ಗೆದ್ದರು, ಇವನು ನಾರ್ತಲ್ಲಿ, ಇವನು ಸೌತಲ್ಲಿ ಗೆದ್ದರು. ತಂದೆನ ಫಸ್ಟು ಮಾಡಿದರು. ತದನಂತರದಲ್ಲಿ ಆ ವಯ್ಯಂಗೆ ಕಿವಿ ಕೇಳಿಸಲ್ಲ ಅದು ಇದು ಅಂದ್ಬಿಟ್ಟು ಶಾಮನೂರು ಶಿವಶಂಕರಪ್ಪ, ಅಂದರೆ 90 ವರ್ಷ ಆದರೂ ಆ ವಯ್ಯನು ಭಾಳ ನಾನು ಲೀಡ್ರು ಅದು ಇದು. ಯಾರು ದೇ ಆರ್ ನಾಟ್ ಲೀಡರ್ಸ್, ಬಾರ್ನ್ ಲೀಡರ್ಸ್. ದೇ ಆರ್ ಏನಂದರೆ ಜನಗಳು ಜಾತಿ ಇದರಿಂದ ಆಗಿರೋರು. ಇರಲಿ, ಇವನಿಗೆ ಮತ್ತೆ ಸೆಕೆಂಡ್ ಮಿನಿಸ್ಟ್ರಿ ಕೂಡ ಕೊಟ್ಟರು. ಸೆಕೆಂಡ್ ಮಿನಿಸ್ಟ್ರಿಲಿ ಅವ್ರ ಅಪ್ಪನ ಖಾತೆಗಳನ್ನ ಇವನಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅವಾಗಲೂ ಇವನೇನು ಮಾಡಿಲ್ಲ. ತದನಂತರದಲ್ಲಿ ಈಗ ಲಿಂಗಾಯತರು ಭಾಳ ಓಟ್ ಕೊಟ್ಟಿದ್ರು, ಇವನಿಗೆ ಕೊಡಲೇಬೇಕು. ಕೊಟ್ಟರು. ಅದೇ ಗಣಿ ಮತ್ತು ತೋಟಗಾರಿಕೆ. ಏನು ಕಡ್ದು ಕಟ್ಟೆ ಹಾಕಿದ್ದಾನೆ ಗಣಿಲಿ, ಅಥವಾ ಲೂಟಿ ಮಾಡಿರೋ ಗಣಿನೇನಾರ ಇದು ಮಾಡಿದಾನ, ಅಥವಾ ಗಣಿಗಾರಿಕೆನ ಲೀಗಲೈಸ್ಡ್ ಮಾಡಿದಾನ, ಏನೂ ಇಲ್ಲ. ಬೃಹತ್ ಭ್ರಷ್ಟಾಚಾರ ಎಲ್ಲವನ್ನು ಲೀಗಲೈಸ್ಡ್ ಮಾಡಿ ಇವನಿಗೆ ಬೇಕಾಗಿರೋರ್ತಾಗೆ ಕಾಂಟ್ರಾಕ್ಟ್ ಕೊಡ್ಕೊಂಡು ಇವನೇ ಮೈನಿಂಗ್ ಎಲ್ಲ ಮಾಡ್ಕೊಂಡು, ಮಣ್ಣಾಗಲಿ ಇನ್ನೊಂದಾಗಲಿ ಎಲ್ಲ ಅದು BP ಹರೀಶ್ ಅವರು ಇವ್ರ ಕುಟುಂಬದ ವಿರುದ್ಧ ಸಾಲು ಆರೋಪಗಳು ಮಾಡಿದ್ರು. ಬಟ್ ಅದೆಲ್ಲ ಏನು ಪ್ರೂವ್ ಆಗೋಕ್ಕೆ ಆಗಿಲ್ಲ. ಬಟ್ ಭ್ರಷ್ಟ ಕುಟುಂಬ ಅಂತ ಹೇಳ್ಬೋದು. ಪಾಪ ಹೇಳ್ಬೋದು ಶಾಮನೂರು ಹಂಗೆ ಇದಿಂಗೆ. ಬಟ್ ವಾಟ್ ಈಸ್ ದ ರಿಸಲ್ಟ್? ಯಾಕೆ ಸೋತರು ಗೆಲುವು ಬಿಡಿ, ಏನು ಡೆವಲಪ್ಮೆಂಟು? ನೀವು ದಾವಣಗೆರೆಗೆ ಹೋದರೆ ಇವಂದು ಅರ್ಧ ಆಸ್ತಿ ಶಾಮನೂರ್ದು, ಇನ್ನು ಇವರು ಬೀಗರಿದಾರಲ್ಲ ಅವ್ರದ್ದು ಅರ್ಧ ಆಸ್ತಿ, ಯಾರೋ ಸೋತಿದಾರಲ್ಲ ಈ ಸಲ ಅವ್ರದ್ದು ಅರ್ಧ ಆಸ್ತಿ. ಅಲ್ಲಿಗೆ ಈ 2 ಕುಟುಂಬಗಳೇ ಇರಬೇಕಾ, ಬೇರೆಯವ್ರು ಯಾರೂ ಇರಬಾರ್ದ? ಹಂಗಾಗಿ ಭಾಳ ಮಾತಾಡ್ತಾರೆ ದೇವೇಗೌಡರದು ಕುಟುಂಬ ರಾಜಕಾರಣ, ಮಗ ಆಯಿತು, ಸೊಸೆ ಆಯಿತು, ಮೊಮ್ಮಕ್ಕಳು ಬಂದರು, ಬರೀ ಮಕ್ಕಳು ಅಂತ. ನಿಮ್ಮದೇನು ಸ್ವಾಮಿ ನಿಮ್ಮದು? ಅದಕ್ಕೇ ನಾನು ಒಬ್ರ ಬಗ್ಗೆ ಮಾತಾಡ್ಬೇಕಾರೆ ನಾನು ಕರೆಕ್ಟಾಗಿದ್ದೀನಿ ಅಂತ ನೋಡ್ಕೋಬೇಕು. ಅದು ಯಾರಿಗೂ ಇರೋಲ್ಲ ಇವತ್ತಿನ ಇದರಲ್ಲಿ. ಇರಲಿ, ಬಟ್ ವಿಷಯಾಂತರ ಆಗೋದು ಬೇಡ. ಇವ್ರದ್ದು ಕುಟುಂಬ ರಾಜಕಾರಣಕ್ಕೆ ಒತ್ತು. ಇವನು ಮಾಡಿರ್ತಕ್ಕಂಥದ್ದು ಏನೂ ಇಲ್ಲ ಗಣಿ ಇಲಾಖೆಯಲ್ಲಿ. ಅಟ್ಲೀಸ್ಟು ಏನಾದರೂ ರೇಡ್ಗಳಾಗಿದೆಯಾ, ದೊಡ್ಡ ಇದನ್ನು ಮಾಡಿದಾನ? ಯಾವುದೂ ಇಲ್ಲ. ಚೆನ್ನಾಗಿ ತಿಂದು ತೇಗಿದ್ದಾರೆ. ಭ್ರಷ್ಟರು ಹೇಳಿದ್ನಲ್ಲ ಆ ರೀತಿ. ಇನ್ನು ಓಲಿ ಮೀಟಿಂಗ್ಗಳು, ಇನ್ನೊಂದು ಉಸ್ತುವಾರಿ ದಾವಣಗೆರೆಗೆ ಕೊಟ್ಟಿದ್ರು. ಅದರಲ್ಲಿ ಇವನು ಮುಸ್ಲಿಮ್ಸ್ಗೆ ಸಪೋರ್ಟ್ ಮಾಡ್ತಾನೆ. ಅದು ಯಾವುದೋ ಐ ಲವ್ ರಾಮ ಅಂತ ಬರೆಯೋದಕ್ಕೆ, ಇನ್ನೊಬ್ಬರು ಅವರು ಐ ಲವ್ ಮೊಹಮ್ಮದಿಯಾ ಅಂತ ಬರೆಯೋದಕ್ಕೆ. ಈ ರೀತಿ ಅಂದರೆ ಜಾತಿ ಅಂದರೆ ಅಲ್ಲಿ ಮುಸ್ಲಿಮ್ಸ್ ಓಟ್ ಜಾಸ್ತಿ ಇದೆ. ಪುಷ್ಟೀಕರಣ ಮಾಡೋದು. ಈಗ ತನ್ನ ಮಗನೂ ಭಾಳ ಕಮ್ಮಿ ಅಂತರದಲ್ಲಿ ಗೆಲ್ಲಿಸ್ಕೊಂಡ. ಅದು ಇವ್ರಿಗೆ ಅಲ್ವೇ ಅಲ್ಲ. ಆದ್ರೂ ಏನೋ ಮಾಡಿದ್ದಾರೆ. ಸೋಲಿಸ್ಬೇಕು ಅಂತ ಕಾಣದ ಕೈಗಳು ಓಡಾಡ್ತು. ಇವರ ತಾತನ ಆಶೀರ್ವಾದನೋ, ಜನಗಳ ಆಶೀರ್ವಾದನೋ, ಅಥವಾ ಇವ್ರ ತಾತ ಒಂಚೂರು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿರ್ತಕ್ಕಂಥ ಒಂದು ಇದರಿಂದ ಗೆದ್ದಿರ್ಬೋದು. ಇವ್ರಿಗೂ ಸಿದ್ದೇಶ್ವರ್ಗೂ ಆಗಲ್ಲ. ಇಲ್ಲ ಸಿದ್ದೇಶ್ವರ್ ಕುಟುಂಬ, ಇಲ್ಲ ಇವ್ರ ಕುಟುಂಬ, ಎರಡೇ ಕುಟುಂಬ. ಇದು ಬಿಟ್ಟು 3ನೇ ಕುಟುಂಬ ಬರಬೇಕು. ಒಬ್ಬರು PDO ರಿಸೈನ್ ಮಾಡಿ ವಿನಯ್ ಕುಮಾರ್ ಅಂತ ಬಂದಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ದಾವಣಗೆರೆ ಚೇಂಜ್ ಆಗ್ಬೋದು ಅಂತ ಅಂತಾರೆ. ಆಮೇಲೆ ಈ ಒಂದು ಬೈ ಎಲೆಕ್ಷನಲ್ಲಿ ಅವ್ನ ಮೊಮ್ಮಗ ಗೆಲ್ಲೋದಕ್ಕೆ ಇವ್ರ ಅಪ್ಪ ಭಾಳ ಇದು ಮಾಡಿಬಿಟ್ಟಿದ್ದಾನೆ. ಏನಂದರೆ SS ಮಲ್ಲಿಕಾರ್ಜುನ ಮಂತ್ರಿ ಆಗಿ ಏನೂ ಮಾಡಿಲ್ಲ. ಇವನಿಗೆ ಇಲಾಖೆ ಮೇಲೆ ಇಡ್ತಾ ಇರ್ಬೋದು ಭ್ರಷ್ಟಾಚಾರ ಮಾಡೋದಕ್ಕೆ. ಬಟ್ ನನ್ ಅದರ್ ದ್ಯಾನ್ ಇವನು ಕೂಡ 3ನೇ ಬಾರಿ 0 ಸುತ್ತಿದ್ದಾನೆ. ಮುಂದಿನ ಮಿನಿಸ್ಟ್ರಿಲಿ ಸಿಗ್ಬೋದು ಇವನಿಗೆ, ಯಾಕೆಂದರೆ ಲಿಂಗಾಯತರ ಪೈಕಿ ದೊಡ್ಡ ಲೀಡ್ರು. ಮಾತುಗಳು ನಡೀತದೆ, ಸುಮ್ಮನೆ ಹೇಳೋದಲ್ಲ.
ಆಮೇಲೆ ಕೋಟ್ಯಾಂತರ ಲಕ್ಷಾಂತರ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಮೆಡಿಕಲ್ ಕಾಲೇಜ್ಗಳಿದೆ, ಅದೇನು ಬಡವ್ರಿಗೆ ಕೊಡ್ತಾರೋ ದುಡ್ಡಿರೋರಿಗೆ ಕೊಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಇವ್ರುಗಳು ಅಟ್ಲೀಸ್ಟು ಬಡವ್ರಿಗೆ ಬಗ್ರಿಗೆ ಇದು ಈಗ ಟಾಪ್ ಮೋಸ್ಟ್ ಇವಂದೆಲ್ಲ ತಗೊಂಡ್ರೆ ಎಲ್ಲ ಲಿಂಗಾಯತರೇ ಇರ್ತಾರೆ. ಸೊ ರಿಸರ್ವೇಷನ್ ಏನೋ ಕಾನೂನು ಪ್ರಕಾರ ಇರೋದಕ್ಕೆ ಅವ್ರುಗಳಿರ್ತಾರೆ. ಸೊ ಈ ರೀತಿ ವಿಷಯಾಂತರ ಆಗೋದು ಬೇಡ ಅಂದರೆ ನನಗೆ ವಾಸ್ಟಾಗಿ ಹೇಳೋದಕ್ಕೋಸ್ಕರ ಹೇಳಿದೆ. ಬಟ್ ಇವನು ಮಂತ್ರಿಯಾಗಿ ಏನು ವರ್ಸ್ಟು ವೇಸ್ಟು. ಲಾಸ್ಟ್ ಟೈಮ್ ಕೂಡ ತೋಟಗಾರಿಕೆ ಇತ್ತು, ಅದು ವರ್ಸ್ಟು ವೇಸ್ಟು. ಸೊ 0 ಸುತ್ತಿದ್ದಾನೆ ಎಸ್ ಮಲ್ಲಿಕಾರ್ಜುನ ಒನ್ಸ್ ಅಗೈನ್. ಸೊ ಇದೇ ಇವನ ಸಾಧನೆ ಸ್ನೇಹಿತರೆ, ಇದಾಗಿತ್ತು. ಸೊ ಮಂತ್ರಿ ಮಹೋದಯರ ಒಂದು ಅಂಕಪಟ್ಟಿ 0 ಸುತ್ತಿದ್ದಾನೆ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಶನಿವಾರ ಒಳ್ಳೆಯದಾಗಲಿ, ಆಂಜನೇಯ ಒಳ್ಳೇದು ಮಾಡಲಿ.